ರಾಮನ ದೂತ ಹನುಮಂತನನ್ನ ಭಕ್ತರು ದೇವತಾ ರೂಪವಾಗಿ ಆರಾಧಿಸಿಕೊಂಡು ಬರ್ತಿದ್ದಾರೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕುಟುಂಬವೊಂದು ಈ ವಾನರ ಮೂರ್ತಿಯನ್ನ ದೈವದ ರೂಪದಲ್ಲಿ ಆರಾಧಿಸಿಕೊಂಡು ಬರ್ತಾ ಇದ್ದಾರೆ. ತುಳುನಾಡ ದೈವಾರಾಧನೆಯಲ್ಲಿ ಇತರೆ ದೈವಗಳಿಗೆ ಯಾವ ರೀತಿ ಕೋಲ ನೇಮಗಳು ನೀಡುತ್ತಾರೋ ಅದೇ ರೀತಿಯಲ್ಲಿ ಆಂಜನೇಯನಿಗೂ ಇಲ್ಲಿ ಕೋಲವನ್ನ ನಡೆಸಲಾಗುತ್ತೆ. ದೇವತಾ ಪೂಜೆಗಳಿಂದ ದೈವಾರಾಧನೆಯಲ್ಲಿ ಹೆಚ್ಚಿನ ನಿಷ್ಠೆ, ಭಕ್ತಿ, ಭಯ ತುಂಬಿಕೊಂಡವರು ದಕ್ಷಿಣ ಕನ್ನಡ ಜಿಲ್ಲೆಯ ಹಾಗೂ ಕರಾವಳಿ ಭಾಗದ ಜನರು. ಕರಾವಳಿ ಭಾಗದ ಪ್ರತಿಯೊಂದು ಕುಟುಂಬವು ಒಂದೊಂದು ದೈವಗಳನ್ನ ತಮ್ಮ ಕುಲದೇವರಾಗಿ ಆರಾಧಿಸಿಕೊಂಡು ಬರ್ತಾರೆ. ಆದ್ದರಿಂದಲೇ 400ಕ್ಕೂ ಮಿಕ್ಕಿ ಹಲವು ದೈವಗಳ ಆರಾಧನೆಗಳು ಇಲ್ಲಿ ಆಚರಣೆಯಲ್ಲಿದೆ. ಶ್ರೀರಾಮನ ಬಂಟ ಹನುಮಂತನನ್ನ ದೇವರಂತೆಯೇ ಪೂಜಿಸಿಕೊಂಡು ಬರ್ತಾ ಇರುವ ಮಧ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಎಳಿತಂಜೆ ಮನೆತನವು ಆಂಜನೇಯನನ್ನ ದೇವ ಸಂಭೂತನಾಗಿ ಆರಾಧಿಸ್ತಾರೆ. ಇತರ ಎಲ್ಲ ದೈವ ಕೋಲಗಳಿಂದ ಇದು ಸಂಪೂರ್ಣ ಭಿನ್ನವಾಗಿದ್ದು, ಹನುಮಂತನ ವೇಷಧಾರಿ ಇಲ್ಲಿ ಸಂಪೂರ್ಣ ಮೌನಿಯಾಗ್ತಾನೆ. ನೇಮದ ಹಿಂದಿನ ದಿನವೇ ತನ್ನ ಮೌನ ವ್ರತವನ್ನ ಆಚರಿಸುವ ಈತ ಕೋಲ ಮುಗಿಯುವವರೆಗೂ ಯಾರೊಂದಿಗೂ ಮಾತನಾಡುವಂತಿಲ್ಲ. ಈತನೊಂದಿಗೆ ದೈವಕ್ಕೆ ಸಹಾಯಕವಾಗುವ ಇನ್ನಿಬ್ಬರು ಹಾಗೂ ಎಲಂತಾಜೆ ಮನೆತನದ ಯಜಮಾನನು ದೈವಕ್ಕೆ ಬಣ್ಣ ನೀಡುವ ಕಾರ್ಯಕ್ರಮದ ಬಳಿಕ ಮಾತನಾಡುವಂತಿಲ್ಲ. ಇತರೆ ದೈವ ಕೋಲಗಳಲ್ಲಿರುವಂತೆ ಇಲ್ಲಿ ವಾದ್ಯ ಘೋಷಗಳಿಲ್ಲ. ಏನಿದ್ರೂ ಕೇವಲ ಜಾಗಟೆ, ತಾಳ ಹಾಗೂ ಡೋಲು ಮಾತ್ರ. ವಾನರರಂತೆ ಜಿಗಿಯುತ್ತ ಸಾಗುವ ಹನುಮಂತ ವೇಷಧಾರಿಯ ಮುಂದೆ ಯಾರೂ ಬರುವಂತಿಲ್ಲ, ಮಾತನಾಡುವಂತಿಲ್ಲ ಹಾಗೂ ಮಕ್ಕಳು ಸೇರಿದಂತೆ ಯಾರೂ ವೇಷಧಾರಿಯತ್ತ ಕೈ ತೋರಿಸುವಂತಿಲ್ಲ. ಅರ್ಧ ಗಂಟೆಗಳ ಕಾಲ ಇಲ್ಲಿ ಎಲ್ಲರೂ ಮೌನಿಗಳು. ಕೃಷಿ ಚಟುವಟಿಕೆಗಳಿಗೆ ಹಾಗೂ ಹನುಮಂತನಿಗೆ ನೇರ ಸಾಮ್ಯತೆ ಇದೆ ಎನ್ನುವುದನ್ನು ತೋರಿಸುವಂತಹ ಈ ದೈವದ ಕೋಲದಲ್ಲಿ ಹನುಮಂತ ವೇಷಧಾರಿಯು ಉಳುಮೆ ಮಾಡಿದ ಗದ್ದೆಯ ಬದಿಯಲ್ಲಿರುವ ಮರವನ್ನ ಹತ್ತಿ ಅದರಿಂದ ಎಲೆಗಳನ್ನು ತೆಗೆದು ಗದ್ದೆಯ ಮೇಲೆ ಹಾಕ್ತಾನೆ. ಎಷ್ಟು ಎಲೆಗಳು ಗದ್ದೆಯ ಮೇಲೆ ಬೀಳ್ತದೋ ಅದಕ್ಕಿಂತ 10 ಪಾಲು ಇಳುವರಿ ಆ ಗದ್ದೆಯಲ್ಲಿ ಬರ್ತದೆ ಎನ್ನುವಂಥದ್ದು ಇವರ ನಂಬಿಕೆ. ಕೃಷಿಗೆ ಮಂಗಗಳ ಕಾಟ ಹೆಚ್ಚಾದಾಗ ಕರಾವಳಿ ಭಾಗದ ಜನ ಆಂಜನೇಯನ ಮೊರೆ ಹೋಗುವಂಥದ್ದು ಸಾಮಾನ್ಯ. ಈ ಕಾರಣಕ್ಕಾಗಿಯೇ ಇಲ್ಲಿ ಆಂಜನೇಯನನ್ನೇ ದೈವದ ರೂಪದಲ್ಲಿ ಆರಾಧಿಸಿಕೊಂಡು ಬರಲಾಗ್ತದೆ. ಕೃಷಿಯ ಜೊತೆಗೆ ದೈವದ ಪ್ರಾಧಾನ್ಯತೆಯೂ ಈ ಆಚರಣೆಯ ಹಿಂದಿದೆ. ನೇಮ ಯಾವುದೇ ಹಳೆ ಸಂತಾನ ಕುಟುಂಬದಲ್ಲಿ ನಾವೆಲ್ಲರೂ ಹಳೆ ಸಂತಾನಗಳು, ಯಾವುದೇ ಹಳೆಯ ಸ್ಥಾನದಲ್ಲಿ ಆಂಜನೇಯರಿಗೆ ದೈವದ ರೀತಿಯಲ್ಲಿ ನೇಮ ಆಗುವುದಿಲ್ಲ. ಇದಕ್ಕೆ ಬಹಳ ಕಟ್ಟುನಿಟ್ಟುಗಳಿವೆ. ನಮ್ಮ ಪುರಾತನ ಕ್ರಮದ ಪ್ರಕಾರ ನಾವು ಕುಮಾರಮಂಗಲಕ್ಕೆ ಹೋಗಿ ಅವರ ಹತ್ರ ದಿನ ಕೇಳಬೇಕು ಅಂತ. ದಿನ ಕೇಳಬೇಕಂದ್ರೆ ದಿನ ಯಾವತ್ತು ಅಂತ ಕೇಳೋದಲ್ಲ, ಇಷ್ಟು ನಿಗದಿ ಆಗಿದೆ ಅಂದರೆ ಒಳ್ಳೆಯ ದಿನ ಅಂತ ಅವ್ರು ಹೇಳ್ತಾರೆ. ಅದೇ ಒಳ್ಳೆಯ ದಿವಸ. ಅಲ್ಲಿಂದ ಮಾತನಾಡದೆ ಇಲ್ಲಿಗೆ ಯಜಮಾನ ಬರುವುದನ್ನು ನಾನು ನೋಡಿದ್ದೇನೆ, ಕಣ್ಣಾರೆ ನೋಡಿದ್ದೇನೆ. ಇಲ್ಲಿಂದ ಅಲ್ಲಿಗೆ ಆಗ ಯಜಮಾನರಾಗಿದ್ದವರು ರಾಮಪ್ರಿಯ ಅಂತೇಳಿ ಅವರು ಬರುವುದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಅವರು ಇಲ್ಲಿ ಯಾರ ಹತ್ರವೂ ಮಾತಾಡದೆ ಬರುವ ಹಾಗಿಲ್ಲ, ಯಾರು ಮಾತಾಡೋ ಹಾಗಿಲ್ಲ. ಇಲ್ಲಿಗೆ ಬಂದು ಆಮೇಲೆ ವೃತ್ತ ಏನು ಅಂತ ಹೇಳಿದ್ರೆ ಅವರು ಹಾಸಿಗೆಯಲ್ಲಿ ಮಲಗಬಾರದು, ನೆಲದ ಮೇಲೆ ಮಲಗಬೇಕು. ಆಮೇಲೆ ಮುಟ್ಟು ನಿಲ್ಲದ ಹೆಂಗಸರು ಮಾಡಿದ ಅಡುಗೆಯನ್ನು ತಿನ್ನಬಾರದು, ದಿನಕ್ಕೆ ಒಂದೇ ಊಟ. ಈ ಥರದ ಶಿಸ್ತು ನಿಯಮಗಳನ್ನು ಪಾಲಿಸಬೇಕು. ಆಮೇಲೆ ಮುಂದಿನ ದೊಡ್ಡ ಕ್ರಮ ಏನಂತ ಹೇಳಿದ್ರೆ ನಾಗುಣಿಸ್ಕೊಂಡು ವೀಳ್ಯ ಕೊಡುವುದು, ಅದಾಯಿತು. ನಾಗುಣಿಸ್ಕೊಂಡು ಹೋಗುವುದು, ನಾಗುಣಿಸ್ಕೊಂಡು ಹಿಂದೆ ತರವಾಡ ಮನೆ ಕ್ಲೀನ್ ಅಂತ ಇತ್ತು, ಅಲ್ಲಿಗೆ ನಾಗುಣಿಸ್ಕೊಂಡು ಹೋಗಿ ಬರುವುದು. ಬಂದ ಮೇಲೆ ಇಲ್ಲಿ ಮಲಗಬೇಕು. ಅದು ಮಾಡಿ ಬೇರೆ ಎಲ್ಲ ಮಲಗುವ ಹಾಗಿಲ್ಲ, ಯಾರ ಹತ್ರ ಮಾತಾಡೋ ಹಾಗಿಲ್ಲ. ಮಾತಾಡೋದು ನೇಮ ಬಿರಿದ ಮೇಲೆ ಮಾತ್ರ. ನಮ್ಮ ದೇವರಿಗೆ ಕಟ್ಟುವವನು ಕೂಡ ಅಲ್ಲಿಗೆ ಬಂದ ಮೇಲೆ ಮಾತಾಡುವ ಹಾಗಿಲ್ಲ. ಅವನು ಅಲ್ಲೊಂದು ಪಾದೆ ಇದೆ, ಕಲ್ಲಿದೆ, ಆ ಕಲ್ಲಿನ ಮೇಲೆಯೇ ಮಲಗಬೇಕು. ಯಾಕಂದರೆ ಹನುಮಾನ್ ಕಲ್ಲಿನ ಮೇಲೆ ಮಲಗಬೇಕು, ಇವನು ಕೂಡ ಕಲ್ಲಿನ ಮೇಲೆಯೇ ಮಲಗಬೇಕು. ಬೆಳಿಗ್ಗೆ ಎದ್ದು ಯಾರೂ ನೋಡೋದಕ್ಕೆ ಮೊದಲು ಇದಕ್ಕೆ ಪಿಂಗಾರ ತೆಗಿಬೇಕು. ಟೂಬಿ ತಂದು ಯಜಮಾನರು ತೂಗುವ ಬಟ್ಟೆಯನ್ನು ಮಡಿ ಮಾಡಿ ದೇವಸ್ಥಾನದಲ್ಲಿ ಇಟ್ಟು ಹೋಗಬೇಕು. ಕುಂಬಾರ ಬಂದು ಅದಕ್ಕೆ ಬೇಕಾದಂಥ ಗಡಿಗೆ, ಇದನ್ನು ಮಡಿಕೆ ಅದು ಚುಟ್ಟಿ ಹಾಕ್ತಾರಲ್ಲ, ಅದಕ್ಕೆ ಬೇಕಾದ ಗಡಿಗೆಯನ್ನು ತಂದು ಇಡಬೇಕು. ಇದನ್ನು ಯಾರೂ ನೋಡಬಾರ್ದು.
ಬೆಳಗಾಗುವ ಮೊದಲು ಇಷ್ಟು ಕೆಲಸಗಳು ಆಗಬೇಕು. ಆಮೇಲೆ ಬೆಳಗಾದ ಮೇಲೆ ಇದರ ಕಾರ್ಯಕ್ರಮ ಇವತ್ತಿನ ಹಾಗೆ ಶುರುವಾಗ್ತದೆ. ಇದು ಹಿಂದಿನಿಂದ ನಡೆದುಕೊಂಡಂಥ ಕ್ರಮ. ಹಾಗೆಯೇ ನಡೀತಾ ಇದೆ ಈಗ. ಅದಕ್ಕೆ ಅಂದರೆ ಕೆಲವೆಲ್ಲ 7 ಗಂಟೆಗೆ ಹತ್ತಬೇಕು ಅಂತ ಹೇಳಿದ್ರೆಲ್ಲ ಸ್ವಲ್ಪ ಹೆಚ್ಚಿಗೆ ಏರ್ಬೇರೆ ಆಗಿರ್ಬೋದು ಸಮಯಕ್ಕೆ ಸರಿಯಾಗಿ. ಆದರೆ ಅದು ನಮ್ಮ ಭಕ್ತಿಯಿಂದ ಬಂದಂಥ ಕ್ರಮ. ಆಮೇಲೆ ನೇಮ, ಅಲ್ಲಿಂದ ಹೊರಡ್ತಾರೆ, ಇಲ್ಲಿ ಮಲಗಿದ್ದಾನ ಅಲ್ಲಿಂದ ನಿಧಾನವಾಗಿ ಹೊರಡ್ತಾರೆ, ನೇಮದ ಸ್ಥಳಕ್ಕೆ ಬರೀತಾರೆ, ನೇಮ ಆಗ್ತದೆ. ನೇಮ ಆಗಿ ಇದಕ್ಕೆ ಮರಕ್ಕೆ ಹಾಕ್ತಾರೆ, ಮರಕ್ಕೆ ಹಾಕಿ ಎಲೆಗಳನ್ನು ಉದುರಿಸ್ತಾರೆ. ಎಷ್ಟು ಎಲೆ ಉದುರಿದೆ ಅಂತ ಲೆಕ್ಕ ಹಾಕಿ ಅದಕ್ಕೆ ಸರಿ ಅಷ್ಟು ಅಡಿಕೆ ಅಷ್ಟು ಮುಡಿ ಅಕ್ಕಿ ಆಗ್ತದೆ ಅನ್ನುವಂಥದ್ದು ಹಿಂದಿನ ವರ್ಷದಿಂದ ನಡ್ಕೊಂಡು ಬಂದಂಥ ನಂಬಿಕೆ. ಅದು ಆಗ್ತದೆ ಗೊತ್ತಿಲ್ಲ. ಇದಕ್ಕೆ ಅನೇಕ ರೀತಿಯ ಕಮೆಂಟ್ಗಳನ್ನು ಮಾಡಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವನ್ನು ನಾನು ಕೊಟ್ಟಿದ್ದೇನೆ. ಒಬ್ಬರು ಸಂಶೋಧಕರು ಅವರು ಹೇಳ್ತಾರೆ ಇದೊಂಥರದ ಇದು ತಪ್ಪು ಅಂತ ಅವರನ್ನು ಅಭಿಪ್ರಾಯಪಟ್ಟರು. ಅದು ತಪ್ಪಲ್ಲ ಅಂತ ನಾನು ಅವರಿಗೆ ಸಮರ್ಥನೆ ಕೊಡ್ತೇನೆ. ನಮ್ಮ ರಾಘವೇಶ್ವರ ಸ್ವಾಮೀಜಿಯವರ ಮ್ಯಾಗಝಿನ್ ಬರ್ತದೆ, ಧರ್ಮ ಭಾರತಿ ಅಂತ. ಅದರಲ್ಲಿ ಅವರು ಹೇಳ್ತಾರೆ ಅಂದರೆ ಇಲ್ಲಿಯ ಕ್ರಮವನ್ನು ಸಮರ್ಥಿಸಿಕೊಂಡು ಅವರೇನು ಹೇಳ್ತಾರೆ ಅಂತಂದರೆ, ಇಲ್ಲಿ ಮಣೆ ಇಟ್ಟು ಹನುಮಂತರಿಗೆ ಮನೆಗೆ ಬಂದು ದೀಪ ಇಟ್ಟು ಹೋಗುವಂಥದ್ದು ಒಂದು ಕ್ರಮ, ಮನೆಯಲ್ಲಿ ದೀಪ ಉರಿಸಿ ಹೋಗುವಂಥದ್ದು ಒಂದು ಕ್ರಮ. ಆಮೇಲೆ ಮುಕ್ತ ಪ್ರವೇಶ ಹನುಮಂತನ ಇದಕ್ಕೆ. ಈ ಮನೆಗೆ ದೀಪ ಇಟ್ಟು ಹೋಗುವಂಥ ಕ್ರಮ ಹಿಂದೆಯೂ ಇತ್ತು. ಅದು ನಿಜವಾದ ಒಂದು ಕ್ರಮ ಅಂಥೇಳಿ ರಾಘವೇಶ್ವರ ಸ್ವಾಮೀಜಿಯವರು ಅವರ ಮ್ಯಾಗಝೀನು ಒಂದು ಧರ್ಮ ಭಾರತಿ ಅಂತ ಮಾಡ್ತಾರೆ. ಅದರಲ್ಲಿ ಅವರು ಲಿಖಿತ ಅಭಿಪ್ರಾಯ ಪಟ್ಟಿದ್ದಾರೆ. ನನ್ನ ಹತ್ರ ಪ್ರತಿ ಇದೆ. ಅದು ಯಾಕಂತ ಹೇಳಿದರೆ, ಹನುಮಂತ ಅಜ್ಞಾತನಾಗಿ ಬಂದು ಆ ಮನೆಯಲ್ಲಿ ನೀವು ದೀಪಟ್ಟು ಅಲ್ಲಿ ಕುಳಿತು ಮನೆಯಲ್ಲಿ ಹನುಮಂತನಿಗೆ ಬಂದು ಕುಳಿತುಕೊಂಡು